ನಲುಗುತ್ತಾ ಬಳಕುತ್ತಾ ಹರಿವ ಜಲಧಾರೆಯು ತಾನು ಗಟ್ಟಿಯೆಂಬಂತೆ ಶಿಲೆಯಾಗಿಯೋ ಅಥವಾ ಕಣ್ಣಿಗೆ ಪುಡಿಯಾಗಿಯೋ ಭಾಸಮಾನವಾಗಿ ಅದೇನು ಮಂಜೋ ಅಥವಾ ಅದೇನು ಹಾಲು ಅಥವಾ ಹಾಲು ಮಿಶ್ರಿತವಾಗಿರುವಂತಹ ಇನ್ನೇನು ಪದಾರ್ಥವೋ ಅನ್ನುವಂತಹ ರೀತಿಯಲ್ಲಿ ತನ್ನ ಇರವನ್ನು ಸಾಕಾರಗೊಳಿಸಿಕೊಂಡು ತನ್ನ ಅಸ್ತಿತ್ವವನ್ನು ಬಯಲು ಮಾಡಿಸಿಕೊಂಡು ತಾನು ಬೆಟ್ಟವೆಂಬಂತಹ ಸ್ತ್ರೀಗೆ ಅಥವಾ ದೇವಿಗೆ ಅಥವಾ ಪ್ರಕೃತಿ ದೇವಿಗೆ ತಾನು ಬಿಳಿಯಾಗಿರುವಂತಹ ಶುಭ್ರವಾಗಿರುವಂತಹ ಸೀರೆ ಉಡಿಸಿದಂತೆಯೋ ಅಥವಾ ಇದನ್ನು ನಾವು ಮನಸ್ಸು ಅಂತ ಹೇಳಿ ಗ್ರಹಿಸಿಕೊಂಡರೆ ಆವಾಗ ಮನಸ್ಸು ಸ್ವಚ್ಛವಾಗಿರುವಂಥದ್ದು. ಬಿಳಿ ಅಂತ ಹೇಳಿದರೆ ಸ್ವಚ್ಛವಾಗಿರುವಂಥದ್ದು. ಹಾಗೆ ಹಿಮ ಅಂತ ಹೇಳಿದರೆ ಸ್ವಚ್ಛವಾಗಿರುವಂಥದ್ದು ಅನ್ನುವಂತಹ ಒಂದು ರೀತಿಯಲ್ಲಿ ಎಲ್ಲರಿಂದಲೂ ಕೂಡ ದೂರ ಉಳಿರುವಂಥದ್ದು. ಹಿಮವು ಹೆಚ್ಚಾಗಿ ಜೀವಿಗಳಿಂದ ದೂರ ಇರುವಂತಹ ಒಂದು ವಸ್ತುವಾಗಿದೆ. ಅತಿಯಾಗಿರುವಂತಹ ಹಿಮವತ್ತರ ಪ್ರದೇಶದಲ್ಲಿ ಮನುಷ್ಯರ ಜೀವಿತ ಅಸಾಧ್ಯವಾಗಿರುವಂಥದ್ದಾಗಿದೆ. ಹಿಮವು ಶುಭ್ರವಾಗಿದೆ, ಹಿಮವು ವೈಜ್ಞಾನಿಕವಾಗಿದೆ, ಹಿಮವು ಎಲ್ಲ ರೋಗಾಣುಗಳನ್ನು ನಾಶ ಮಾಡುವಂಥದ್ದಾಗಿದೆ. ಹಿಮವು ಕವಿಗಳ ಕಲ್ಪನೆಯಾಗಿದೆ, ಹಿಮವು ವಿಜ್ಞಾನಿಗಳ ಸಂಶೋಧನೆಯಾಗಿದೆ, ಹಿಮವು ಪ್ರಕೃತಿಯ ಉನ್ನತವಾಗಿದೆ, ಹಿಮವು ಜೀವಿಗಳ ನಾಡಿಯಾಗಿದೆ. ಹಿಮವಿಲ್ಲದೆ ಮಹಿಮೆ ಇಲ್ಲ. ಹೀಗೆ ಆ ಹಿಮದ ಮಹಿಮೆ ಏನು ಅನ್ನುವಂತಹ ರೀತಿಯಲ್ಲಿ ಅದನ್ನು ತೆಗೆದುಕೊಳ್ಬೇಕು, ಅದನ್ನು ಅನುಭವಿಸಬೇಕು, ಅದರ ಸೌಂದರ್ಯವನ್ನು ಆಸ್ವಾದಿಸಬೇಕು ಅನ್ನುವಂತಹ ಒಂದು ಸಂಕಲ್ಪವಿರುವವರು ಹಿಮದ ಮೇಲೆ ನಡೆಯುವಂಥದ್ದಾಗಿದೆ. ಅದರ ಪ್ರಯತ್ನದಲ್ಲಿ ತೊಡಗುವಂಥದ್ದು. ನಮ್ಮ ಎದೆಯುಸಿರು ಅದು ಕೇಳಬೇಕಲ್ವ? ಯಾಕೆಂತ ಹೇಳಿದರೆ ಎಲ್ಲಿ ಹಿಮ ಇರ್ತದೆ ಅಲ್ಲೆಲ್ಲ ಈ ಉಸಿರಾಟವು ಸ್ವಲ್ಪ ಕಷ್ಟವಾಗ್ತದೆ. ಉಸಿರಾಡಲಿಕ್ಕೆ ಕಷ್ಟವಾಗ್ತದೆ, ಉಸಿರಾಟವು ಕಷ್ಟವಾಗ್ತದೆ. ಈ ಉಸಿರು ಎಲ್ಲಿರುವಂಥದ್ದು ಅಂತ ಹೇಳಿದರೆ ಎಲ್ಲಿ ಹಸಿರು ಇದೆಯೋ ಅಲ್ಲಿ ಉಸಿರು ಇರ್ತದೆ. ಆದರೆ ಇಲ್ಲಿ ಹಸಿರಿಲ್ಲ. ಹಸಿರನ್ನೆಲ್ಲ ತನ್ನೊಳಗೆ ತುಂಬಿಸಿಕೊಂಡು ಆನಂತರ ತಾನು ವಿಜೃಂಭಣೆಯಿಂದ ತಾನೇ ಮೇಲು ಅಂತ ಹೇಳುವಂತಹ ರೀತಿಯಲ್ಲಿ ಆ ಹಿಮವು ಆಚ್ಛಾದಿತವಾಗಿರುವಂಥದ್ದಾಗಿದೆ. ಪರ್ವತ ಪ್ರದೇಶಕ್ಕೆ ಜಪ ತಪ ಅನುಷ್ಠಾನಗಳು ಇದೆಲ್ಲವೂ ಕೂಡ ಈ ಹಿಮವಂತ ಅಂತ ಹೇಳಿದರೆ ಅದು ಪಾರ್ವತಿಯ ತಂದೆ. ಅನೇಕ ಕಲ್ಪನೆಗಳು ನೋಡಿ ಪುರಾಣದಲ್ಲಿ ಬಿಡ್ತಾರೆ ಈ ಹಿಮವತ್ ಪ್ರದೇಶವನ್ನು. ಬೆಟ್ಟ ಗುಡ್ಡ ನದಿಗಳು ಝರಿಗಳು ಜಲಪಾತಗಳು ಹಿಮಪಾತಗಳು ಹಿಮವತ್ತರ ಪ್ರದೇಶಗಳು ಎತ್ತರವಾದಂತಹ ಸ್ಥಳಗಳು ಕವಿಯ ಕಣ್ಣಿನಲ್ಲಿ ಯಾವ ಯಾವ ರೀತಿಯಲ್ಲಿ ವರ್ಣಿಸಲ್ಪಟ್ಟಿವೆ, ಕವಿಯಿಂದ ಬರೆಸಲ್ಪಟ್ಟಿವೆ, ಕವಿಯ ಬೆರಳುಗಳು ಪ್ರಕೃತಿಯನ್ನು ಯಾವ ರೀತಿಯಾಗಿ ನಮೂದಿಸುತ್ತವೆ ಅನ್ನುವಂಥದ್ದನ್ನು ನಾವು ಈ ಕಾವ್ಯದಲ್ಲಿ ಕಾಣಬಹುದು. ಅದರಲ್ಲಿಯೂ ಕೂಡ ಕುಮಾರ ಸಂಭವವನ್ನು ಬರೆದಂತಹ ಈ ಕಾಳಿದಾಸನು ಈ ವರ್ಣನೆ ಮಾಡುವುದರಲ್ಲಿ ನಿಸ್ಸೀಮನಾಗಿರ್ತಾನೆ. ಹೀಗೆ ಇಂತಹ ಒಂದು ಅತ್ಯಂತ ದುಸ್ತರವಾಗಿರುವಂತಹ ಕಠಿಣವಾಗಿರುವಂತಹ ಒಂದು ಪ್ರಯಾಣ ಆಗಿದೆ ಈ ಆರ್ಡೆನ್ಸ್ ಸ್ಕೂಲ್. ಒಬ್ಬ ಇಂಗ್ಲೀಷ್ ಮನುಷ್ಯನು ಅದನ್ನು ಕಂಡುಹಿಡಿದದ್ದು. ಮೊದಲೇ ಇರ್ತದೆ ನಮ್ಮಲ್ಲಿ, ಆದರೆ ಯಾರ್ಯಾರೋ ಕಂಡು ಹಿಡಿದು ನಾವು ಕಂಡು ಹಿಡಿದದ್ದು
ಅನಿಸಿಕೊಳ್ಳುವ ರೀತಿಯಲ್ಲಿ ಅದು ಪ್ರಸಿದ್ಧವಾಗ್ತದೆ ಕೊನೆಗೆ. ಹೀಗೆ ನಮ್ಮ ಯಾತ್ರೆಯು ಮುಗೀತಾ ಬಂತು. ಎತ್ತರವಾಗಿರುವಂತಹ 5,500 ಚಿಲ್ಲರೆ 540 ಮೀಟರ್ನಷ್ಟು ಎತ್ತರದ ಪ್ರದೇಶಕ್ಕೆ ಹೋಗಿ ಅಲ್ಲಿ ಧ್ಯಾನ ಮಾಡಿ ಅಲ್ಲಿ ಏನೆಲ್ಲ ಕಾಣಲಿಕ್ಕೆ ಉಂಟು ಅದನ್ನೆಲ್ಲ ಕಂಡು ಆನಂತರ ಕೆಳಗೆ ಬಂದೆವು. ಇದೆಲ್ಲವೂ ಕೂಡ ನಮ್ಮೊಟ್ಟಿಗಿರುವಂತಹ ಪೋರ್ಟರ್ನವರು ನೋಡಿ, ಅವರೆಲ್ಲ ನನಗೆ ಸಹಕಾರಗಳನ್ನೆಲ್ಲ ಮಾಡಿದ್ದಾರೆ. ನನ್ನೊಟ್ಟಿಗೆ 4 ಜನ ಇದ್ದರು ಪೋರ್ಟರ್ಸ್ನವರು, ಒಬ್ಬ ಗೈಡು, ಒಬ್ಬ ಅಡುಗೆ ಮಾಡುವವರು. ಇವರನ್ನೆಲ್ಲ ಕರ್ಕೊಂಡು ಸಾಮಾನೆಲ್ಲ ಹಿಡ್ಕೊಂಡು ಮೇಲೆ ಹೋಗಿ ಆಮೇಲೆ ಹಿಮವದ್ ದರ್ಶನವನ್ನು ಮಾಡಿ ಧನ್ಯನಾಗಿ ದೇವತೆಯನ್ನು ಕಂಡು ಅಲ್ಲಿ ಕೈ ಮುಗಿದು ನೋಡಿ, ಎಲ್ಲವೂ ಕೂಡ ಆ ದೇವತೆಯ ಪಾದ ತಳದಿಂದ ಬಂದಿರುವಂತಹ ಒಂದು ಹಿಮವಜ್ಜಲವಾಗಿದೆ. ಅಡಿಯಲ್ಲಿ ಮಣ್ಣು, ಮೇಲ್ಗಡೆಯಲ್ಲಿ ಮಂಜು, ಆ ಮಂಜಿನಿಂದ ನೀರು ತೊಟ್ಟಿಗ್ತಾ ಇದೆ. ಇಂತಹ ಒಂದು ರಮ್ಯವಾಗಿರುವಂತಹ ಪ್ರದೇಶದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳುವುದಿಲ್ಲ, ಅಂದರೆ ಭಾರತವನ್ನು ಒಂದು ಹೆಮ್ಮೆಯಿಂದ ನೆನೆಸಿಕೊಂಡು ನಮ್ಮ ಭಾರತದಲ್ಲಿ ಏನೆಲ್ಲ ಅಡಕವಾಗಿದೆ, ಏನು ಸೌಂದರ್ಯಗಳದರಲ್ಲಿ ತುಂಬಿಕೊಂಡಿದೆ ಅಂತ ಹೇಳಿಕೊಂಡು ನೋಡಿ ಆ ಭಾರತ ಮಾತೆಗೆ ನಮಸ್ಕರಿಸಿ ಅಲ್ಲಿಂದ ಹಿಂತಿರುಗಿದೆ. ಜೀವನವು ಅಲ್ಪವಾಗಿರುವಂಥದ್ದಾಗಿದೆ, ಅದರಲ್ಲಿ ಏನೆಲ್ಲ ನೋಡುವಂಥದ್ದಿದೆ ಅದನ್ನೆಲ್ಲ ನಾವು ಒಳ್ಳೆಯದನ್ನು ನೋಡಬೇಕು. ಜೀವನದಲ್ಲಿ ಕೆಟ್ಟದನ್ನು ನೋಡಲಿಕ್ಕೆ ಆಗ್ತದೆ, ಒಳ್ಳೆಯದನ್ನು ನೋಡಲಿಕ್ಕೆ ಆಗ್ತದೆ. ಸುಖ ದುಃಖಗಳ ಮಿಶ್ರಣವಲ್ಲ ಜೀವನ. ಸುಖಕ್ಕಿಂತಲೂ ಕೂಡ ದುಃಖ ಜಾಸ್ತಿ ಅಂತ ಹೇಳ್ಬೋದು. ಅದನ್ನು ಒಂದು ಕ್ಷಣ ಮರೆತು ಬಹುಕ್ಷಣಗಳನ್ನು ದುಃಖಕ್ಕೆ ಮೀಸಲಿಟ್ಟು ಅಧಿಕ ಕ್ಷಣಗಳನ್ನು ಸ್ವಲ್ಪ ಕ್ಷಣಗಳನ್ನು ಸುಖಕ್ಕೆ ಮೀಸಲಿಡುವಂಥದ್ದು ಅದೇ ಜೀವನವಾಗಿದೆ. ಜೀವನದ ಪರಮಾರ್ಥತೆ ಏನು ಅನ್ನುವಂಥದ್ದು ಇಷ್ಟರವರೆಗೂ ಕೂಡ ಗೊತ್ತಾಗಲಿಲ್ಲ. ಯಾವುದಕ್ಕೋಸ್ಕರ ಜೀವನ ಮಾಡೋದು ಏನು ಅಂತ ಹೇಳಿಕೊಂಡು. ಅಂತೂ ಈ ಪರ್ವತ ಪ್ರದೇಶವು ಅತ್ಯಂತ ರಮ್ಯವಾಗಿರುವಂಥದ್ದಾಗಿದೆ. ಆ ಮೇಲ್ನೋಟ ಏನಿದೆ ಅಲ್ಲಿಂದ ನಾವು ಕೆಳಗೆ ಬಂದದ್ದಾಗಿದೆ. ಈಗ ಹೋಗಲಿಕ್ಕೆ ಎಷ್ಟೋ ಸಮಯ ಬೇಕು, ಬರಲಿಕ್ಕೆ ನಿಮಿಷ ಸಾಕು, ಕೆಳಗೆ ಇಳಿಲಿಕ್ಕೆ. ಮೇಲೆ ಹೋಗಲಿಕ್ಕೆ ಎಷ್ಟೋ ಹೊತ್ತು ಬೇಕು ನಮಗೆ, ಕೆಳಗೆ ಇಳಿಲಿಕ್ಕೆ ಕ್ಷಣದಲ್ಲಿ ಕೆಳಗೆ ಬೀಳ್ಬೋದು, ಕೆಳಕ್ಕೆ ಹೋಗ್ಬೋದು. ಹೀಗೆ ಜೀವನ ಧನ್ಯತಾ ಭಾವನೆಯನ್ನು ಪಡೆದುಕೊಂಡು ಹಿಮವದ್ ದರ್ಶನವನ್ನು ಮಾಡಿದೆ. ಎಲ್ಲರಿಗೂ ನಮಸ್ಕಾರಗಳು.